ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಹೇಳೋಷ್ಟರಲ್ಲಿ ನೀರೆಲ್ಲ ಗ್ಲೀಸರೆಲ್ಲ ಆನ್ ಮಾಡಿಟ್ಟು ಬ್ರೇಕ್ಫಾಸ್ಟು ಲಂಚು ಮಕ್ಕಳನ್ನ ಎಲ್ಲ ಪ್ರಿಪೇರ್ ಮಾಡಿದರು. ನೋಡಿ, ಇದೇ ನನಗೆ ಗ್ರೇಟ್. ನಾವು ಯಾರೇ ಎಷ್ಟು ಕೆಲಸಕ್ಕೆ ಇಟ್ಕೊಂಡ್ರು ಅಮ್ಮನ ಥರ ಯಾರು ಮಾಡ್ತಾರೆ ಹೇಳಿ? ಸೊ ಅದೇ ಡಿಫ್ರೆನ್ಸು ಅಮ್ಮನಿಗೂ ಮತ್ತು ಮತ್ತೊಬ್ಬರಿಗೂ. ಸೊ ಅದೇ ಥರ ಬಂದುಬಿಟ್ಟು ಊರಿಂದ ಬಂದುಬಿಟ್ಟು ಅವ್ರನ್ನ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಿ ಏನಿದೆ ಎಲ್ಲ ತೆಗೆಯೋದು, ಬಿಸಿಲಿಗೆ ಹಾಕೋದು, ಈ ಥರ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ ಅವರು ಯಾವಾಗಲೂ ಬಂದರೆ. ಅದೇ ಥರ ಮಾಡಿದ್ರು. ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಫೀಸಿಗೆ ಟ್ಯೂಸ್ಡೇ ಇತ್ತಲ್ವ, ಹಾಗಾಗಿ ಆಫೀಸಿಗೆ ಹೋಗಬೇಕಿತ್ತು. ರೆಡಿ ಆಗ್ತಾಯಿದ್ದೆ. ಆಫೀಸಿಗೆ ರೆಡಿಯಾಗಿ ಹೋಗಬೇಕಂದ್ರೆ ಏನು ನೆನಪಿಸ್ಕೊಳ್ತಾ ಇದ್ದರೆ ಅಂದರೆ, ದೇವರೇ ಟ್ರಾಫಿಕ್ ಇರಬಾರ್ದು ಅಂತ. ಬಟ್ ಎನಿ ಹ್ಯಾವ್ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇತ್ತು. ಸೀಟು ಸಿಗಲಿಲ್ಲ. 1.5 ಅವರ್ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಹೋಗಬೇಕಿತ್ತು. ಸೊ ಅದೇ ಥರ ಹೋದ್ವಿ, ಆಫೀಸಿಗೆ ರೀಚ್ ಆದ್ವಿ. ಆಫೀಸಲ್ಲಿ ಟೆಕ್ ಪಾರ್ಕಲ್ಲಿ ಮತ್ತೆ ಒಂದು 300 ಮೀಟರ್ ನಡ್ಕೊಂಡು ಹೋಗಿ ಆಫೀಸಿಗೆ ಮುಟ್ಟಿ ಆಫೀಸಲ್ಲಿರೋ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಬೇಕಿತ್ತು, ಏನಿದೆ ಏನಿಲ್ಲ ಅಂತ. ಸೊ ಹಾಗಾಗಿ ಆಫೀಸಲ್ಲಿ ಹೋಗಿ ಎಲ್ಲನೂ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ಮೀಟಿಂಗ್ ಇತ್ತು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತು ನಮಗೆ ಆ್ಯಸ್ ಯೂಶ್ವಲ್ ಲಂಚ್ ಟೈಮ್ ಆಯಿತು. ಆಫೀಸಲ್ಲಿ ನಮಗೆ ಊಟ ಸಿಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆಲ್ವ. ಸೊ ಇದೇ ನೋಡಿ ನಮ್ಮ ಆಫೀಸ್ ಲಂಚ್ ವೆರೈಟೀಸ್. ತುಂಬ ಚೆನ್ನಾಗಾಗಿರುತ್ತೆ, ಸಖತ್ ಟೇಸ್ಟಿಯಾಗೂ ಮಾಡಿರ್ತಾರೆ. ಪ್ರತಿಯೊಂದು ಟೈಮ್ ವೆಂಡರ್ ಚೇಂಜ್ ಆಗ್ತಾರೆ, ಬಟ್ ಡಿಫ್ರೆಂಟ್ ವೆರೈಟಿ ಲಂಚಸ್ ಇರುತ್ತೆ. ನನಗಂತೂ ಇಷ್ಟ ಆಯಿತು. ಆಮೇಲೆ ಹೊರಗಡೆ ವಾಕ್ಗೆ ಅಂತ ಬಂದಾಗ ಎಲ್ಲ ಬ್ರ್ಯಾಂಡ್ ಕಾರ್ಗಳನ್ನು ಇಟ್ಟಿದ್ದರು. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಎನ್ಕ್ವೈರಿ ಮಾಡೋರು ಎನ್ಕ್ವೈರಿ ಮಾಡ್ತಾಯಿತ್ತು ಯಾರಿಗೆ ತೊಗೊಳ್ಬೇಕು ಅವರೆಲ್ಲ. ಸೊ ನಾವು ಹಾಗೆ ಸುಮ್ಮನೆ ಎಲ್ಲದ್ರ ಕಾರ್ ಪ್ರೈಸ್ನ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡೋಷ್ಟರಲ್ಲಿ ಅಮ್ಮ ಡಿನ್ನರ್ಗೆ ಎಲ್ಲ ಪ್ರಿಪೇರ್ ಮಾಡಿದರು, ರೊಟ್ಟಿ ಪ್ರಿಪೇರ್ನೂ ಮಾಡ್ತಾಯಿದ್ರು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸು ಮಾಡಿ, ಹಾಗೆ ಸಪೋರ್ಟು ಮಾಡಿ ನನಗೂ ಮತ್ತು ನನ್ನ ಫ್ಯಾಮಿಲಿಗೂ. ಥ್ಯಾಂಕ್ ಯು.